ಹೊಳೆನರಸೀಪುರದ ಕೋಟೆಯ ಪಿಎಂಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪೇಟೆ ಒಂದು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಹಾಗೂ ವಿಜ್ಞಾನ ಗಣಿತ ವಸ್ತು ಪ್ರದರ್ಶನವನ್ನು ಸಡಗರದೊಂದಿಗೆ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ಉದ್ಘಾಟಿಸಿ ಮಕ್ಕಳಲ್ಲಿ ಕಲಿಕಾಸಕ್ತಿ ಮತ್ತು ವೈಜ್ಞಾನಿಕ ಚಿಂತನೆಯನ್ನು ಬೆಳೆಸುವ ಮಹತ್ವವನ್ನು ಹಂಚಿದರು. ವಿದ್ಯಾರ್ಥಿಗಳು ಸ್ವತಃ ತಯಾರಿಸಿದ ವೈಜ್ಞಾನಿಕ, ಸಾಮಾಜಿಕ ಮತ್ತು ಗಣಿತ ಮಾದರಿಗಳನ್ನು ಪ್ರದರ್ಶಿಸಿದರು. ಅಕ್ಷರ ದಾಸೋಹದ ಸಹಾಯದಿಂದ ಮಧ್ಯಾಹ್ನದ ಉಪಹಾರ ವ್ಯವಸ್ಥೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕರು, ಅಕ್ಕಾಡಿ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಉತ್ಸಾಹಭರಿತವಾಗಿತ್ತು. ಈ ಶಿಬಿರ ಮಕ್ಕಳಿಗೆ ನೈಜ ಅನುಭವದಿಂದ ಕಲಿಕೆಯನ್ನು ಆನಂದಿಸೋಕೆ ಅವಕಾಶವನ್ನು ಕಲ್ಪಿಸಿತು. ಸಾಲಿನ ಪೇಟೆ ಒಂದು ಕ್ಲಸ್ಟರ್ ವ್ಯಾಪ್ತಿನಲ್ಲಿ ಒಟ್ಟು 13 ಶಾಲೆಗಳಿದ್ದಾವೆ. 13 ಶಾಲೆಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳನ್ನು ಗುರುತಿಸಿ ಜೂನ್ 2025ರಿಂದ ಡಿಸೆಂಬರ್ 2025ರವರೆಗೆ ಆ ಮಕ್ಕಳುಗಳನ್ನು ಏನು ಕಲಿಕೆಯಲ್ಲಿ ಹಿಂದುಳಿದಿದ್ದಾವೆ ಆ ಮಕ್ಕಳುಗಳೆಲ್ಲರೂ ಕೂಡ ಮುಖ್ಯ ವಾಹಿನಿಗೆ ಕರೆತಂದು ಆ ಮಕ್ಕಳು ಉತ್ತಮವಾಗಿ ಚೆನ್ನಾಗಿ ಕಲಿತಿರ್ತಕ್ಕಂಥ ಪ್ರದರ್ಶನವನ್ನು ಇಲ್ಲಿ ಮಾಡ್ತವೆ. ನಮ್ಮಲ್ಲಿ ಇರ್ತಕ್ಕಂಥ 13 ಶಾಲೆಗಳೇನಿದೆ ಆ 13 ಶಾಲೆಗಳಲ್ಲಿ ಆ ಮಕ್ಕಳುಗಳೆಲ್ಲರೂ ಕರೆತಂದು ಒಟ್ಟು 7 ಈವೆಂಟ್ಸ್ಗಳಿರ್ತವೆ. ಆ ಈ 7 ಈವೆಂಟ್ಸ್ಗಳಲ್ಲಿ ಮಕ್ಕಳುಗಳಿಗೆ ಇಲ್ಲಿ ಸ್ಪರ್ಧೆಗಳನ್ನು ನಡೆಸ್ತವೆ. ಅದರಲ್ಲಿ ವಿಜೇತರಾದಂತಹ ಮಕ್ಕಳುಗಳಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ನೀಡಲಾಗ್ತಿದೆ. ಅದೇ ರೀತಿ ಮಕ್ಕಳುಗಳಿಗೆ ಎಲ್ಲ ಮಕ್ಕಳುಗಳಿಗೂ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ. ಮತ್ತು ಅದೇ ರೀತಿ ಈ ಶಾಲೆಯಲ್ಲಿ PMC ಶಾಲೆ ವತಿಯಿಂದ ವಿಜ್ಞಾನ ಮತ್ತು ಗಣಿತ ವಸ್ತು ಪ್ರದರ್ಶನವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ನಮ್ಮ ಇಲಾಖೆ, ಶಿಕ್ಷಣ ಇಲಾಖೆ ತುಂಬ ಸಹಕಾರವನ್ನು ನೀಡಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕಾರ ನೀಡಿದೆ. ವೇದಿಕೆಯಲ್ಲಿ ಇಸಿಒ ಸುಜಾತ ಅಲಿ, ಕಾಂತರಾಜಪ್ಪ, ಅಕ್ಷರ ದಾಸೋಹ ಅಧಿಕಾರಿ ರಾಮಚಂದ್ರಪ್ಪ ಹಾಗೂ ಸಿಆರ್ಪಿ ಚಂದ್ರಶೇಖರ್ ಉಪಸ್ಥಿತರಿದ್ದರು. ಶಾಲಾ ಶಿಕ್ಷಕರಾದ ಸಾಕಮ್ಮ, ಕಾಂತಮಣಿ ಬಿಬಿ, ಸಿಎ ಪುಷ್ಪ, ಕೆಸಿ ಪುಷ್ಪಲತಾ, ಇಂದ್ರಾಣಿ, ಕವಿತಾ ಕೆಪಿ, ಪದ್ಮಾ, ರೇಣುಕಾ, ಶುಭಾ, ನಾಗರತ್ನ, ಅರುಣ್ ಕುಮಾರಿ, ಫಿದಾ, ಫಾತಿಮಾ, ಕಾಂತರಾಜ ಜೆ ಸೇರಿದಂತೆ ಕ್ಲಸ್ಟರ್ ವ್ಯಾಪ್ತಿಯ ವಿವಿಧ ಶಾಲೆಗಳ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರದರ್ಶನವನ್ನು ವೀಕ್ಷಿಸಿ ಯಶಸ್ವಿಗೊಳಿಸಿದರು.